ಹಾಯ್, ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಮಹಾಕಾಳಿ ಕೈ ರುಚಿಗೆ ಸ್ವಾಗತ. ನಾನು ಪ್ರೇಮ. ನೋಡಿ, ಇವತ್ತೊಂದು ಹೊಸ ರೆಸಿಪಿ ಮಾಡ್ತಾಯಿದ್ದೀನಿ. ಏನಪ್ಪ ಅಂದರೆ ನಾನು ಪ್ಯಾನ್ ಕೇಕ್ ಮಾಡ್ತಾಯಿದ್ದೀನಿ. ಇದು ಸ್ವೀಟ್ ಅಲ್ಲ, ಕೇಕ್ ಅಲ್ಲ ಫ್ರೆಂಡ್ಸ್. ಇದೊಂಥರ ಖಾರದ ಪ್ಯಾನ್ ಕೇಕ್ ಅಂತಲೇ ಹೇಳ್ಬೋದು. ತುಂಬ ಚೆನ್ನಾಗಿರುತ್ತೆ, ಟೇಸ್ಟ್ ಅಂತೂ ಸೂಪರ್ ಆಗಿರುತ್ತೆ. ಮಕ್ಕಳಿಗೆ ಈ ಥರ ನಾವು ತರಕಾರಿ ಹಾಕಿ ಎಲ್ಲ ಪ್ಯಾನ್ ಕೇಕ್ ಈ ಥರ ಮಾಡಿಕೊಟ್ರೆ ಮಕ್ಕಳಿಗಂತೂ ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಹೇಗೆ ಮಾಡೋದು ಅಂಥೇಳಿ ನೋಡ್ಕೊಂಬರೋಣ ಬನ್ನಿ. ಪ್ಲೀಸ್ ನಮ್ಮ ವಿಡಿಯೋನ ಆದಷ್ಟು ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸಿಗೆ, ರಿಲೇಟಿವ್ಸ್ಗೆ. ಪ್ಲೀಸ್ ದಯವಿಟ್ಟು ಅದೊಂದೇ ಕೇಳ್ಕೊಳ್ಳೋದು. ವಿಡಿಯೋ ನೋಡಿ ಲೈಕ್ ಕೂಡ ಮಾಡಿ. ಇಲ್ಲೊಂದು ಬೌಲ್ ಇಟ್ಕೊಂಡಿದ್ದೇನೆ. ಇದಕ್ಕೆ ಮೊದಲೇದಾಗಿ ಉದ್ದ ಕಟ್ ಮಾಡಿಟ್ಟಿರೋಂಥ ಕ್ಯಾರೆಟನ್ನು ಸೇರಿಸ್ತಾ ಇದ್ದೀನಿ. ಕ್ಯಾರೆಟ್ ನಿಮಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಇಲ್ಲಿ ಒಂದು ಆಲೂಗಡ್ಡೆನ ಸಿಪ್ಪೆ ತೆಗೆದು ಅದನ್ನು ಕೂಡ ಉದ್ದವಾಗಿಯೇ ಕಟ್ ಮಾಡಿಟ್ಟಿದ್ದೀನಿ. ಆಲೂಗಡ್ಡೆ ಹಾಗೆ ಒಂದು ಈರುಳ್ಳಿನ ಉದ್ದವಾಗಿ ಕಟ್ ಮಾಡಿಟ್ಟಿದ್ದೀನಿ. ನೋಡಿ ಇಲ್ಲಿ ದಪ್ಪ ಮೆಣಸು ಉದ್ದವಾಗಿ ಅದನ್ನು ಕೂಡ ಕಟ್ ಮಾಡಿಟ್ಟಿದ್ದೇನೆ. ಇಲ್ಲಿ ಕ್ಯಾಬೇಜ್ ಅದನ್ನು ಕೂಡ ಉದ್ದವಾಗಿಯೇ ಕಟ್ ಮಾಡಿಟ್ಟಿದ್ದೇನೆ. ಬೌಲು ಚಿಕ್ಕದಾಗುತ್ತೆ ಅನಿಸುತ್ತೆ, ಒಂದು ಸ್ವಲ್ಪ ದೊಡ್ಡ ತಗೋತೀನಿ. ನೋಡಿ, ಇಲ್ಲಿ ಸಣ್ಣದಾಗಿ ಹೆಚ್ಚಿರುವಂಥ ಕಾಯಿ ಮೆಣಸು ನಿಮಗೆ ರುಚಿಗೆ ಎಷ್ಟು ಬೇಕು ನೋಡಿಕೊಂಡು ಹಾಕ್ಕೊಳ್ಳಿ. ಹಾಗೆ ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಅದನ್ನು ಕೂಡ ಸಣ್ಣದಾಗಿ ಹೆಚ್ಚಿರುವಂಥ ಕೊತ್ತಂಬರಿ ಸೊಪ್ಪನ್ನೇ ಹಾಕ್ತೇನೆ. ನೋಡಿ, ಕೊತ್ತಂಬರಿ ಸೊಪ್ಪು ಹಾಕಿದ ಮೇಲೆ ಇಲ್ಲಿ ನಾನು ಕೊತ್ತಂಬರಿ ಬೀಜದ ಪೌಡರನ್ನು ಸೇರಿಸ್ತಾ ಇದ್ದೀನಿ, 1 ಟೇಬಲ್ ಸ್ಪೂನಷ್ಟು. ಹಾಗೆ ಅರಿಶಿನ ಹುಡಿ ಕೂಡ 1/4 ಟೀ ಸ್ಪೂನ್ನಷ್ಟು ಸೇರಿಸ್ತಾ ಇದ್ದೀನಿ. ಅರಿಶಿನ ಹುಡಿ ಹಾಕಿದರೆ ಇನ್ನೂ ಒಳ್ಳೆಯದು. ನೋಡಿ, 1/4 ಟೀ ಸ್ಪೂನ್ಗಿಂತ ಜಾಸ್ತಿನೇ ತೊಗೊಂಡಿದ್ದೀನಿ ಅರಿಶಿನ ಹುಡಿ. 1/4 ಟೀ ಸ್ಪೂನಷ್ಟು ಕಾಳು ಮೆಣಸದ ಪೌಡರ್ ಇದು ಸಿಗುತ್ತೆ. ನೋಡಿ, ಈ ಥರ ಇದೆ ಕಾಳು ಮೆಣಸು ಪೌಡರು. ಪೆಪ್ಪರ್ ಪೌಡರ್ ಅಂತಲೇ ಹೇಳ್ತಾರೆ ಇದಕ್ಕೆ. ನೋಡಿ, ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಕೂಡ ಸೇರಿಸ್ತಾ ಇದ್ದೀನಿ. ಈಗ ಇದನ್ನೆಲ್ಲ ಹಾಕಿದ ಮೇಲೆ ಒಂದು ಸತಿ ನಾನು ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ ಕೈಯಿಂದನೇ. ಯಾಕಂದರೆ ಇದೆಲ್ಲ ಹೊಂದ್ಕೋಬೇಕು. ಈರುಳ್ಳಿ ಅದೆಲ್ಲ ಇದು ಪೀಸ್ ಬೇರೆ ಆಗಬೇಕು ನೋಡಿ ಈ ಥರ. ಮತ್ತು ಉಪ್ಪು, ಖಾರ, ಪೌಡರ್ಗಳು ಎಲ್ಲ ಥರ ಮಿಕ್ಸ್ ಆಗಬೇಕು. ಇಲ್ಲಿ ಕಾಳು ಮೆಣಸು ಬೇಡ ಅನ್ನೋರು ನಿಮಗೆ ಚಿಲ್ಲಿ ಪೌಡರನ್ನು ಕೂಡ ಆ್ಯಡ್ ಮಾಡ್ಕೋಬೋದು. ಇದು ಬೆಳಗಿನ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಳಿ, ಸಾಯಂಕಾಲ ಬ್ರೇಕ್ಫಾಸ್ಟಿಗಾದರೂ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿರುತ್ತೆ ಇದು. ನೋಡಿ, ಇಲ್ಲಿ ಈ ಥರ ಈಗ ನಾನೆಲ್ಲ ಮಿಕ್ಸ್ ಮಾಡಿದ ಮೇಲೆ ಇದಕ್ಕೆ ಕಡಲೆ ಹಿಟ್ಟು ಹಾಕೋತೀನಿ. ಕಡಲೆ ಹಿಟ್ಟು ಜಾಸ್ತಿ ಹಾಕೊಳ್ಳಿಕ್ಕೆ ಹೋಗ್ಬಿಡಿ, ಒಂದು 3 ರಿಂದ 4 ಟೇಬಲ್ ಸ್ಪೂನಷ್ಟು ಕಡಲೆ ಹಿಟ್ಟಿದ್ರೆ ಸಾಕು. ಹಾಗೆ ಅಕ್ಕಿ ಹಿಟ್ಟು ಕೂಡ 2 ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನು ಹಾಕ್ಕೊಳ್ಳಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಳ್ಳಿ ಒಂದು ಸತಿ. ಹೀಗೆ ಇದಕ್ಕೆ ನೀರು ಬಿಟ್ಟಿರುತ್ತೆ, ನಾವು ಸ್ವಲ್ಪ ಕೈಯಿಂದ ಇದನ್ನು ಮಾಡಿದಾಗ ನೀರು ಬಿಟ್ಟಿರುತ್ತೆ. ಈಗ ಇದಕ್ಕೆ ನೋಡ್ಕೊಂಡು ನೀರನ್ನು ಹಾಕ್ಕೊಳ್ಳಿ. ಜಾಸ್ತಿ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ. ನೋಡಿ, ಈಗ ಎಷ್ಟು ನೀರು ಹಿಡಿತು, ತುಂಬ ನೀರು ಹಾಕ್ಲಿಕ್ಕೆ ಹೋಗ್ಬೇಡಿ ಸಡನ್ಲಿ. ಯಾಕಂದರೆ ಎಲ್ಲ ನೀರಿರುವಂಥ ಪದಾರ್ಥಗಳಿದೆ, ನಮಗೆ ತುಂಬ ನೀರೆಲ್ಲ ಬೇಡ. ಇದು ಮೀಡಿಯಮ್ ಇದ್ದರೆ ಸಾಕು. ಪ್ಯಾನ್ ಕೇಕ್ ಮಾಡಲಿಕ್ಕೆ ತುಂಬ ಚೆನ್ನಾಗಿರುತ್ತೆ. ಇದು ಬೆಳಗಿನ ತಿಂಡಿಗೆ ಮಸ್ತಾಗಿರುತ್ತೆ. ನೋಡಿ, ಈ ಥರ ಎಲ್ಲವನ್ನು ನೋಡಿಕೊಂಡು ಹಿಟ್ಟೆಲ್ಲ ಈದಾಗಿದೆಯಲ್ಲ ನೋಡಿ. ಇನ್ನೊಂದು ಸ್ವಲ್ಪ ನೀರು ಹಾಕೋತೀನಿ. ಸ್ವಲ್ಪ ಗಟ್ಟಿಯಾಗಿದೆ, ಜಾಸ್ತಿ ನೀರೇನು ತೊಗೊಳ್ಳಲ್ಲ ಫ್ರೆಂಡ್ಸ್. ಇದು ತುಂಬ ಚೆನ್ನಾಗಿರುತ್ತೆ, ಟೇಸ್ಟಿಯಾಗಿರುವಂಥದ್ದು ಅಂತಲೇ ಹೇಳ್ಬೋದು. ನೋಡಿ, ಇಷ್ಟಾದರೆ ಸಾಕು, ನಮಗೆ ಕಾಣಿಸುತ್ತಲ್ಲ, ಇಷ್ಟಾದರೆ ಸಾಕು. ಈಗ ತವಾನ ಬಿಸಿ ಮಾಡಲಿಕ್ಕೆ ಇಡೋಣ ಬನ್ನಿ. ನೋಡಿ, ಇಲ್ಲಿ ಈ ತವ ಕಾದಿದೆ ಫ್ರೆಂಡ್ಸ. ಈಗ ಒಂದು ಸತಿ ಇದನ್ನು ಈ ಥರ ತಿರುವಾಡ್ಕೊಂಡು ನೀವು ಎಷ್ಟು ಬೇಕು ಅಷ್ಟನ್ನು ಇಲ್ಲಿ ಹಾಕ್ಕೊಳ್ಳಿ. ನೋಡಿ, ಎಷ್ಟು ತೆಳಗೆ ಬೇಕೋ ಅಷ್ಟು ತೆಳಗೆ ಹರಡ್ಕೊಳ್ಳಿ. ಎಣ್ಣೆ ಹಾಕಿಲ್ಲ ನಾನು ಇಲ್ಲಿ, ನಿಮಗೆ ಯಾವ ಥರ ಬೇಕು ನೋಡಿ ಈ ಥರ ಹಾಕ್ಕೊಳ್ಳಿ. ನಾನು 2 ಹಾಕ್ತೀನಿ ನೋಡಿ. ಇಲ್ಲಿ 2 ಆದರೂ ಹಾಕ್ಕೊಳ್ಳಿ, 3 ಆದರೂ ಹಾಕ್ಕೊಳ್ಳಿ, ಚೆನ್ನಾಗಿರುತ್ತೆ. ನೋಡಿ, ಎಷ್ಟು ಬೇಕೋ ಅಷ್ಟು ತೆಳಗೆ ಹರಡ್ಕೊಳ್ಳಿ. ಇದು ಒಂಥರ ಟೇಸ್ಟಿಯಾಗಿರುವಂಥ. ಈಗ ಇದಕ್ಕೆ ಮೇಲ್ಗಡೆಯಿಂದ ಸ್ವಲ್ಪ ಎಣ್ಣೆ ಹಾಕ್ತೀನಿ. ನೋಡಿ, ಎಣ್ಣೆನ ಹಾಕ್ಕೊಳ್ಳಿ, ತುಪ್ಪ ಮಾತ್ರ ಹಾಕ್ಲಿಕ್ಕೆ ಹೋಗಬೇಡಿ. ಸ್ವಲ್ಪ ಎಣ್ಣೆ ಹಾಕ್ತಾಯಿದ್ದೀನಿ ನೋಡಿ, ಜಾಸ್ತಿ ಏನು ಹಾಕ್ತಾ ಇಲ್ಲ. ಇಲ್ಲಿ ಸ್ವಲ್ಪ ಹಾಕಿದರೆ ಸಾಕು. ಒಂದು 3 ರಿಂದ 4 ನಿಮಿಷ ಚೆನ್ನಾಗಿ ಬೇಯಲಿದು. ನೋಡಿ, ಇಲ್ಲಿ ಫ್ರೆಂಡ್ಸ ತಿರುಗಿಸಿ ಹಾಕ್ತಾಯಿದ್ದೀನಿ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ. ಇದನ್ನು ಕೂಡ ಈಗ ತಿರುಗಿಸಿ ಹಾಕ್ತೀನಿ ನೋಡಿ. ಇನ್ನೊಂದು ಬೇಕಾದ್ರೆ ನಾವಿಲ್ಲಿ ಹಾಕ್ಕೋಬೋದು, ಬೇಕಂದರೆ, ಬೇಡಾದರೆ ಬಿಡಿ. ನೋಡಿ, ಇಲ್ಲಿ 3 ಅಂತೂ ಮಿನಿಮಮ್ ಬೇಯತ್ತವು ಹಂಚ ಮೇಲೆ. ನೋಡಿ, ಅದನ್ನು ಕೂಡ ಹಾಕಿ ತೋರಿಸ್ತಾ ಇದ್ದೀನಿ. ನಿಮಗೆ ಇಲ್ಲಿ ಬೇಕಂದರೆ ಇದನ್ನೆಲ್ಲ ಈಗಲೇ ಹಾಕೋಕ್ಕಿಂತ ಮುಂಚೆನೇ ತಕ್ಕೊಳ್ಳಿ. ಎಷ್ಟು ಬೇಕೋ ಅಷ್ಟು ತೆಳ್ಳಗೆ ಆಗುತ್ತೆ. ಯಾಕಂದರೆ ಕೈಯಿಂದ ನಾವು ಮ್ಯಾಶ್ ಮಾಡಿದಾಗ ಅದು ಸ್ಮೂತ್ ಆಗಿದೆ ತರಕಾರಿ ಎಲ್ಲ ಫ್ರೆಂಡ್ಸ.
ಈಗ ಇದು ಕೂಡ ಚೆನ್ನಾಗಿ ಬೇಯಲಿ. ನೋಡಿ ಇಲ್ಲಿ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಮತ್ತು ಈ ಕಡೆಯಿಂದ ಅದನ್ನು ಈ ಥರ ನೀವು ಸ್ಪ್ರೆಡ್ ಮಾಡ್ಕೊಳ್ಳಿ. ಜಾಸ್ತಿ ಎಣ್ಣೆ ಬೇಕಂತಿಲ್ಲ, ಯಾವುದಕ್ಕೂ ಎಣ್ಣೆ ಜಾಸ್ತಿ ಯೂಸ್ ಮಾಡ್ಲಿಕ್ಕೆ ಹೋಗಬೇಡಿ. ಹಾಗೆ ನೀವು ಡ್ರೈ ಕೂಡ ಬೇಯಿಸ್ಬೋದು. ಇದು ಡಯಟ್ನವ್ರಿಗೆ ತುಂಬಾ ಚೆನ್ನಾಗಿರುತ್ತೆ. ನಾನಿಲ್ಲಿ ನಿಮಗೆ ಸ್ವಲ್ಪ ತೋರಿಸ್ತಾ ಇದ್ದೀನಿ ಎಣ್ಣೆ ಹಾಕಿ. ನೀವು ಡ್ರೈ ಕೂಡ ಬೇಯಿಸ್ಕೋಬೋದು, ತುಂಬ ಚೆನ್ನಾಗಿ ಬರುತ್ತೆ ಇದು. ನೋಡಿ ಈಗ ನಾನಿಲ್ಲಿ ಮೂರನ್ನು ತಿರುಗಿಸಿದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ಅಲ್ಲ. ಈಗ ರೆಡಿಯಾಗಿದ್ದಾವೆ, ತಗೊಂಡ್ಬಿಡ್ತೇನೆ ಫ್ರೆಂಡ್ಸ. ನೋಡಿ ಇಲ್ಲಿ ಈಗ 3 ಸೈಡು ಚೆನ್ನಾಗಿ ಬೆಂದಿದ್ದಾವೆ. ನಾನು ತಕ್ಕೋತಾ ಇದ್ದೀನಿ. ಪ್ಯಾನ್ ಕೇಕ್ ನೋಡಿ ಎಷ್ಟು ಮಸ್ತಾಗಿ ಬಂದಿದ್ದಾವೆ. ಈ ಥರ ನೀವು ಡಯಟ್ನವ್ರಿಗೆ ಮಾಡಿಕೊಡಿ. ಎಣ್ಣೆ ಅಂತೂ ಒಂದು ಚೂರು ಬೇಕಾಗಲ್ಲ. ನಾನು ಇಲ್ಲಿ ನಿಮಗೆ ತೋರಿಸ್ಲಿಕ್ಕೆ ಎಣ್ಣೆ ಹಾಕಿದ್ದೀನಿ. ಎಣ್ಣೆ ಬೇಡ ಅಂದರೆ ನೀವು ಡಯಟ್ನವರಿಗೆ ಹಾಗೇನು ಮಾಡಿಕೊಡ್ಬೋದು, ತುಂಬ ಚೆನ್ನಾಗಿರುತ್ತವೆ. ನೀವು ಅನಿಸುತ್ತೆ ಮನೆಯಲ್ಲಿ ಟ್ರೈ ಮಾಡಿ ಹೇಗೆ ಬಂದಿದೆ ಅಂತೇಳಿ ಕಮೆಂಟ್ ಮಾಡಿ. ನೋಡಿ ಇಲ್ಲಿ ಪ್ಯಾನ್ ಕೇಕ ರೆಡಿಯಾಗಿದೆ ಫ್ರೆಂಡ್ಸ್. ತುಂಬ ಚೆನ್ನಾಗಿದೆ, ಟೇಸ್ಟ್ ಮಾತ್ರ ಸೂಪರಾಗಿದೆ. ನೋಡಿ 2 ಸೈಡು ತುಂಬ ಚೆನ್ನಾಗಿ ಬೆಂದಿದೆ, ಕಾಣ್ತಿರ್ಬೋದು. ನೋಡಿ ಈ ಥರ ತರಕಾರಿ ಹಾಕಿ ನೀವು ಮನೆಯಲ್ಲಿ ಟ್ರೈ ಮಾಡಿ. ಇದರೊಟ್ಟಿಗೆ ಕಾಯಿ ಚಟ್ನಿ ಆದರೂ ಮಾಡ್ಕೊಂಡು ತಿನ್ನಿ, ಹಾಗೆ ಟೊಮೆಟೊ ಸಾಸ್ ಆದರೂ ಹಚ್ಕೊಂಡು ತಿನ್ಬೋದು. ಸೂಪರಾಗಿರುತ್ತೆ. ನೀವು ಟ್ರೈ ಮಾಡಿ ಹೇಗೆ ಬಂದಿದೆ ಅಂಥೇಳಿ ಕಮೆಂಟ್ ಮಾಡಿ ಹೇಳಿ.